ಸ್ವಲ್ಪ ಮನೆಯನ್ನ ಸುತ್ತಲೂ ನೋಡಿ. ನಾವು ಎಷ್ಟು ದಿನ ಅಂತ ಹೀಗೆ ಕನಸು ಕಾಣುತ್ತಾ ಕುಳಿತುಕೊಳ್ಳುವುದು? ಇಡೀ ಊರಿನಲ್ಲಿ ನಾವೇ ಅತಿ ಬಡವರಾಗಿದ್ದೇವೆ. ನಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವವರು ಹಬ್ಬ ಬಂದರೆ ಸಾಕು ಹೊಸ ಹೊಸ ಬಟ್ಟೆಗಳನ್ನು ತಗೊಳ್ಳುಕೊಳ್ಳುವುದರ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ಆದರೆ ನಾನು 2 ಹೊತ್ತಿನ ಊಟಕ್ಕೆ ಏನು ಮಾಡುವುದೆಂದು ಯೋಚಿಸುತ್ತಲೇ ದಿನ ಕಳೆಯುವುದಾಯಿತು. ಕೇಳು, ನಾನು ಶ್ರಮಪಟ್ಟು ದುಡಿಯಲು ಯಾವಾಗಲೂ ಹಿಂಜರಿಯುವುದಿಲ್ಲ. ಸೂರ್ಯ ಉದಯಿಸುವ ಮೊದಲೇ ನಾನು ಕಾಡಿಗೆ ಹೋಗುತ್ತೇನೆ ಮತ್ತು ಕಟ್ಟಿಗೆ ಕಡೆದುಕೊಂಡು ಮಾರಿ ಜೀವನವನ್ನು ಸಾಗಿಸುತ್ತಿದ್ದೇನೆ. ಕಟ್ಟಿಗೆ ಕಡೆದು ಮಾರುವುದೇ ನಮ್ಮ ದಿನನಿತ್ಯದ ಕೆಲಸವಲ್ಲವೇ? ಈಗ ನಮ್ಮ ಹಣೆಬರಹ ಕೆಟ್ಟದಾಗಿದೆ, ಆದರೆ ನಾನು ಒಪ್ಪಿಕೊಳ್ಳುತ್ತೇನೆ. ಒಂದಲ್ಲ ಒಂದು ದಿನ ನಾವು ಪಟ್ಟ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತದೆ. ನೀನು ಚಿಂತೆ ಮಾಡಬೇಡ. ನಾನು ಇವತ್ತು ಹೆಚ್ಚು ಕಟ್ಟಿಗೆ ಸಿಗುವ ಜಾಗಕ್ಕೆ ಹೋಗುತ್ತೇನೆ. ಮುಟ್ಟು ಕಟ್ಟಿಗೆಗಳನ್ನು ಕಡೆದುಕೊಂಡು ಮಾರುಕಟ್ಟೆಗೆ ಹೋಗಿ ಮಾರಿ ಬರುತ್ತೇನೆ. ನೀನು ಚಿಂತೆ ಮಾಡಬೇಡ. ಈ ಮಾತನ್ನು ಕೇಳಿ ನನಗೆ ಸಾಕಾಗಿ ಹೋಗಿದೆ. ಎಷ್ಟು ದಿನ ಅಂತ ನೀವು ಕಟ್ಟಿಗೆ ಕಡಿಯುವ ಕೆಲಸವನ್ನೇ ಮಾಡುತ್ತೀರಿ? ನೀವು ಯಾಕೆ ಬೇರೆ ಯಾರಾದರೂ ಹೊಲದಲ್ಲಿ ಕೆಲಸ ಮಾಡಿ ಹೆಚ್ಚು ಹಣ ಮಾಡಬಾರದು? ಇಲ್ಲವಾದರೆ ಮಾರುಕಟ್ಟೆಯಲ್ಲಿ ಯಾಕೆ ನೀವು ಬೇರೆ ಕೆಲಸವನ್ನು ಮಾಡಿ ಹೆಚ್ಚು ಹಣವನ್ನು ದುಡಿಯಬಾರದು? ಅದು ಹೋಗ್ಲಿ ಬಿಡಿ. ನನಗೆ ರಾತ್ರಿ ಊಟಕ್ಕೆ ಏನು ಮಾಡಬೇಕು, ಬೆಳಿಗ್ಗೆ ಏನು ಮಾಡಬೇಕು ಎಂದು ಚಿಂತೆ ಇರಬಾರದು. ಅಷ್ಟು ಸಾಹುಕಾರರಾದರೆ ಸಾಕು. ಆಯಿತು, ನಿನಗೆ ಅನಿಸುತ್ತದೆ ಎಂದರೆ ಕಟ್ಟಿಗೆ ಕಡಿಯುವುದರಿಂದ ತುಂಬಾ ಹಣ ಬರುತ್ತಿಲ್ಲ ಎಂದರೆ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ. ನಾಳೆ ಯಾವುದಾದರೂ ಬೇರೆ ಕೆಲಸವನ್ನು ಹುಡುಕುತ್ತೇನೆ. ಕಟ್ಟಿಗೆ ಕಡಿಯುವುದರೊಂದಿಗೆ ನಾನು ಊರಿನ ಮಾಲೀಕರಿಗೆ ಕೇಳುತ್ತೇನೆ, ಅವರ ಹೊಲದಲ್ಲಿ ಯಾವುದಾದರೂ ಕೆಲಸ ಸಿಗುತ್ತದೆಯೋ ಎಂದು. ನಾನು ಎಂದಿಗೂ ಯೋಚನೆ ಮಾಡುವುದಿಲ್ಲ. ನೀನು ಕಷ್ಟದಲ್ಲಿ ಬದುಕಬೇಕೆಂದು ನಾನು ಪ್ರಮಾಣ ಮಾಡುತ್ತೇನೆ. ನಾನು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಈಗಲೇ ನಾನು ಹೋಗುತ್ತೇನೆ. ಸಂಜೆ ಆಗುವುದರೊಳಗೆ ಏನೆನ್ನುವುದನ್ನು ಬಂದು ಹೇಳುತ್ತೇನೆ. ಈಗ ನೀನು ಚಿಂತೆ ಮಾಡಬೇಡ. ನೀನು ಖುಷಿಯಾಗಿದ್ದರೆ ನಾನು ಖುಷಿಯಾಗಿದ್ದಂತೆ. ಅಷ್ಟರಲ್ಲಿಯೇ ಯಾರೋ ಬಾಗಿಲು ಬಡಿದಂತೆ ಸಪ್ಪಳ ಬರುತ್ತದೆ. ಆಗ ರಮೇಶ ಬಾಗಿಲನ್ನು ತೆಗೆಯಲು ಹೋಗುತ್ತಾನೆ. ಅವನು ಬಾಗಿಲು ತೆಗೆದಂತೆಯೇ ಹೊರಗೆ ಯಾರೋ ಒಬ್ಬ ವಯಸ್ಸಾದ ಮುದುಕ ಬಂದು ನಿಂತಿದ್ದನು. ಅವನು ನೋಡಲು ಒಬ್ಬ ಋಷಿಮುನಿಯಂತೆ ಕಾಣುತ್ತಿದ್ದನು. ಅವನಿಗೆ ತುಂಬಾ ವಯಸ್ಸಾದಂತಿತ್ತು. ಮಗನೇ, ನನಗೆ ಸ್ವಲ್ಪ ಸಹಾಯ ಮಾಡುತ್ತೀಯೇ? ನಾನು ಪಾದಯಾತ್ರೆಯನ್ನು ಮಾಡುತ್ತಾ ಬಂದಿದ್ದೇನೆ. ಈಗ ನನಗೆ ಮುಂದೆ ಹೋಗಲು ಆಗುತ್ತಿಲ್ಲ. ನಾನು ನಡೆದುಕೊಂಡು ಬಂದು ನನ್ನ ಕಾಲುಗಳು ತುಂಬಾ ನೋವಾಗುತ್ತಿದೆ. ಗಂಟಲು ಆರಿಹೋಗಿದೆ. ಕುಡಿಯಲು ಸ್ವಲ್ಪ ನೀರು ಮತ್ತು ತಿನ್ನಲು ಏನನ್ನಾದರೂ ಕೊಡುತ್ತೀಯಾ? ಮತ್ತೆ ನನಗೆ ಏನೂ ಬೇಡ. ನೀನು ಇಷ್ಟು ಕೊಟ್ಟರೆ ನಾನು ಮುಂದೆ ಪಾದಯಾತ್ರೆಯನ್ನು ಮಾಡುತ್ತೇನೆ. ದೇವರು ಎಲ್ಲವನ್ನೂ ನೋಡುತ್ತಿರುತ್ತಾನೆ. ನೀನು ನನಗೆ ಸಹಾಯ ಮಾಡಿದರೆ ಮುಂದೆ ಒಂದು ದಿನ ನಿನ್ನ ಮನೆಯಲ್ಲಿ ಸಿರಿತನ ತುಂಬಿ ತುಳುಕುತ್ತದೆ. ನಮಸ್ಕಾರ ಗುರುಗಳೇ. ನೀವು ನನ್ನ ಮನೆಗೆ ಬಂದಿದ್ದು ಅದು ನನ್ನ ಅದೃಷ್ಟ. ಆದರೆ ನಾನು ಯಾವ ಬಾಯಿಂದ ಹೇಳಲಿ? ನನ್ನ ಮನೆಯಲ್ಲಿ ನಿಮಗೆ ತಿನ್ನಲು ಕೊಡಲು ಒಂದು ತೊಟ್ಟು ಅನ್ನವೂ ಕೂಡ ಇಲ್ಲ. 2 ದಿನಗಳಿಂದ ನಾನು ಮತ್ತು ನನ್ನ ಹೆಂಡತಿ ಉಪವಾಸವೇ ಮಲಗಿದ್ದೇವೆ. ಆದರೆ ನಾನು ನಿಮ್ಮನ್ನು ಬರಿಕೈಯಲ್ಲಿ ಕಳಿಸುವುದಿಲ್ಲ. ಒಳಗೆ ಹೋಗಿ ತಂಪಾದ ನೀರನ್ನು ತೆಗೆದುಕೊಂಡು ಬರುತ್ತೇನೆ. ನಾನು ನಿಮಗೆ ಊಟವನ್ನು ಕೊಡದಿದ್ದಕ್ಕೆ ನನಗೆ ತುಂಬಾ ಬೇಸರವಾಗುತ್ತದೆ. ಚಿಂತೆ ಮಾಡಬೇಡ. ಊಟ ಕೊಡಲು ಸಿರಿತನವಲ್ಲ, ಮನಸ್ಸು ಒಳ್ಳೆಯದಿದ್ದವರು ಮಾತ್ರ ಕೊಡುತ್ತಾರೆ. ನಿನ್ನ ಕಣ್ಣಿನಲ್ಲಿ ಗೊತ್ತಾಗುತ್ತದೆ ನೀನು ಎಷ್ಟು ನೊಂದುಕೊಂಡಿದ್ದೀಯಾ ಎಂದು. ನೀನು ಒಳಗೆ ಹೋಗಿ ತಂಪಾದ ನೀರನ್ನು ತೆಗೆದುಕೊಂಡು ಬಾ. ನೀನು ಮಾತನಾಡುವುದರೊಳಗೆ ಗೊತ್ತಾಗುತ್ತದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು. ದಾನ ಮಾಡಲು ಒಳ್ಳೆಯ ಮನಸ್ಸಿದ್ದರೆ ಸಾಕು, ನಿನ್ನಲ್ಲಿ ಅದು ಇದೆ. ಹೋಗು ಮಗನೇ, ನೀನು ಒಳಗೆ ಹೋಗಿ ತಂಪಾದ ನೀರನ್ನು ತೆಗೆದುಕೊಂಡು ಬಾ. ನಾನು ಅಷ್ಟರಲ್ಲಿ ತೃಪ್ತಿಯಾಗುತ್ತೇನೆ. ನಿನ್ನ ಮಾತುಗಳು ನನ್ನ ಮನಸ್ಸನ್ನು ಗೆದ್ದಿದೆ. ರಮೇಶ್ ಒಳಗೆ ಹೋಗಿ ತಂಪಾದ ನೀರನ್ನು ತೆಗೆದುಕೊಂಡು ಬರುತ್ತಾನೆ. ಆಗ ಆ ವಯಸ್ಸಾದ ಮುದುಕ ನೀರನ್ನು ಕುಡಿದ ನಂತರ ಹೀಗೆ ಹೇಳುತ್ತಿರುತ್ತಾನೆ. ನೀನು ನನ್ನ ಮನಸ್ಸನ್ನು ಗೆದ್ದಿದ್ದೀಯಾ? ನಾನು ನಿನಗೆ ಒಂದು ಉಪಾಯವನ್ನು ಕೊಡುತ್ತೇನೆ. ಅದು ಸಾಧಾರಣ ಮನುಷ್ಯರಿಗೆ ಸಿಗುವುದಿಲ್ಲ. ನೀನು ನನ್ನ ಹತ್ತಿರ ಏನನ್ನಾದರೂ ಕೇಳು, ಆದರೆ 3 ಬಾರಿ ಮಾತ್ರ ಕೇಳಬೇಕು. ನೀನು ಮೊದಲನೆಯದನ್ನು ಕೇಳು, ಆದರೆ ಒಂದು ನೆನಪಿಟ್ಟುಕೋ, ನೀನು ಕೇಳಿರುವುದನ್ನು ಯಾವುದೇ ಕೆಟ್ಟ ಸಮಯದಲ್ಲಿ ಉಪಯೋಗಿಸಬಾರದು. ನೀನು ಧನ, ಆಯೋಗ, ಶಕ್ತಿ, ನೀನು ಏನನ್ನಾದರೂ ಕೇಳಬಹುದು. ಈಗ ಹೇಳು, ನಿನಗೆ ಮೊದಲು ಯಾವುದು? ಗುರುಗಳೇ, ನೀವು ನನ್ನನ್ನು ಪರೀಕ್ಷಿಸುತ್ತಿಲ್ಲ ಅಲ್ಲವೇ? ನನಗೆ ಬೇಕಾದದ್ದು ತುಂಬಾ ಇದೆ, ಆದರೆ ನಾನು ಈಗ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಕೇಳಬೇಕಾಗುತ್ತದೆ. ಗುರುಗಳೇ, ನನ್ನ ಮೊದಲನೇ ಇಚ್ಛೆ ಇದು. ನನ್ನ ಕೊಡಲಿ ಇದನ್ನು ಯಾರಾದರೂ ಮುಟ್ಟಿದರೆ ನಾನು ಹೇಳುವವರೆಗೂ ಅವರು ಇದನ್ನು ಬಿಡಬಾರದು. ಅಕಸ್ಮಾತಾಗಿ ಇದನ್ನು ಅವರು ಉಪಯೋಗಿಸುತ್ತಿದ್ದರೆ ನಾನು ಹೇಳುವವರೆಗೂ ಅವರು ನಿಲ್ಲಿಸಬಾರದು. ನೀವು ನನಗೆ ವಿಚಿತ್ರ ವರದಾನವನ್ನು ಕೊಡಬಹುದೇ? ನನಗೆ ಈ ಥರ ವರದಾನವನ್ನು ಕೊಟ್ಟರೆ ಕೆಲಸಕ್ಕೆ ಬರುವುದು ಅನಿಸುತ್ತೆ. ಆಯಿತು, ನಾನು ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನಿನ್ನ ಮೊದಲನೆಯ ಇಚ್ಛೆ ಈಡೇರಲಿ. ಈಗ ಸಮಯವನ್ನು ವ್ಯರ್ಥ ಮಾಡದೆ 2ನೆಯ ವರದಾನವನ್ನು ಕೇಳು.
ಗುರುಗಳೇ, ನನ್ನ ಎರಡನೇ ಆಸೆ ಏನೆಂದರೆ ಈ ಕುರ್ಚಿಯ ಮೇಲೆ ಯಾರಾದರೂ ಕುಳಿತುಕೊಂಡರೆ ಅವರು ನಾನು ಹೇಳುವ ತನಕ ಅಲುಗಾಡಬಾರದು. ಅವರು ಈ ಕುರ್ಚಿಯ ಮೇಲೆ ಕುಳಿತುಕೊಂಡಾಗ ಹೇಗೆ ಆಗಿರಬೇಕು ಎಂದರೆ ಅವರು ಎಷ್ಟೇ ಶಕ್ತಿಶಾಲಿಯಾದರೂ ಕೂಡ ಇದರ ಮೇಲಿಂದ ಎದ್ದು ಹೇಳಲು ಆಗಬಾರದು. ಭೂಮಿಯಲ್ಲಿ ಹುಟ್ಟಿದ ಕಲ್ಲಿನಂತೆ ಅವರು ಅಲ್ಲಿ ಕುಳಿತುಕೊಳ್ಳಬೇಕು. ಇದು ನನ್ನ ಎರಡನೇ ವರದಾನವಾಗಿದೆ. ನನಗೆ ಅನಿಸುತ್ತೆ ನನ್ನ ಈ ವರದಾನವನ್ನು ನೀವು ಪೂರ್ಣಗೊಳಿಸುವಿರಿ ಎಂದು. ಮಗನೇ, ನೀನು ಸಾಧಾರಣ ವರಗಳನ್ನು ಕೇಳುತ್ತಿಲ್ಲ. ಒಂದು ಬಾರಿ ಯೋಚಿಸಿ ನೋಡು. ನೀನು ನಿನ್ನ ಬಡತನದಿಂದ ಹೊರಗೆ ಬರಬೇಕು. ನೀನು 2 ವರಗಳಲ್ಲಿ ಯಾವುದೇ ತರಹದ ಧನ, ಆಸ್ತಿ, ಅಂತಸ್ತು ಯಾವುದೂ ಕೇಳಿಲ್ಲ. ಒಂದು ನೆನಪಿಟ್ಟುಕೋ, ನಿನ್ನ ಬಳಿ ಈಗ ಒಂದೇ ವರದಾನ ಉಳಿದಿದೆ. ನೀನು ಇನ್ನೊಂದು ವರದಾನವನ್ನು ಕೇಳಿದರೆ ನಾನು ಅದನ್ನು ಪೂರ್ಣಗೊಳಿಸಿ ಅಚಾನಕ್ಕಾಗಿ ಮಾಯವಾಗಿ ಹೋಗುತ್ತೇನೆ. ಮತ್ತೆ ನಿನಗೆ ಎಂದಿಗೂ ಸಿಗುವುದಿಲ್ಲ. ಗುರುಗಳೇ, ನನ್ನ 3ನೇ ವರದಾನವೇನೆಂದರೆ ಒಂದು ಮಡಿಕೆಯಲ್ಲಿ ನಾನು ಏನನ್ನು ಹಾಕಿದರೂ ಅದು 2 ಪಟ್ಟಾಗಬೇಕು. ಅದು ಯಾವುದೇ ವಸ್ತುವಾಗಲಿ, ಬಂಗಾರವಾಗಲಿ. ನಾನು ಇಲ್ಲದೆ ಇದನ್ನು ಬೇರೆಯವರು ಉಪಯೋಗಿಸಿದರೆ ಅವರು ಅಲ್ಲಿಯೇ ಸಿಕ್ಕಿ ಹಾಕಿಕೊಳ್ಳುವಂತೆ ಆಗಲಿ. ನಾನು ಹೇಳುವವರೆಗೂ ಅಲ್ಲಿಂದ ಬಿಡುಗಡೆ ಆಗಬಾರದು. ಇದೇ ನನ್ನ ಕೊನೆಯ ವರದಾನವಾಗಿದೆ. ನೀನು ಸಾಧಾರಣ ಮನುಷ್ಯ ಅಲ್ಲ, ಆದರೆ ವರದಾನದ ತಕ್ಕಂತೆ ತಥಾಸ್ತು. ನಿನ್ನ 3 ವರದಾನಗಳು ಮುಗಿದಿದೆ. ಆದರೆ ಒಂದು ನೆನಪಿಟ್ಟುಕೋ, ವರದಾನಗಳು ಒಳ್ಳೆಯ ವಿಷಯಕ್ಕೆ ಮಾತ್ರ ಉಪಯೋಗಕ್ಕೆ ಬರುತ್ತವೆ. ರಮೇಶನ ಹೆಂಡತಿಗೆ ಮನೆಯೊಳಗೆ ಕುಳಿತುಕೊಂಡು ಎಲ್ಲವನ್ನೂ ಕೇಳಿಸಿಕೊಂಡಿರುತ್ತಾಳೆ. ರಮೇಶ ಒಳಗೆ ಬಂದು ಕುಳಿತ ಕೂಡಲೇ ಅವಳು ಜ್ವಾಲಾಮುಖಿಯಂತೆ ಕುದಿಯುತ್ತಾ ಅವರನ್ನು ನೋಡುತ್ತಿರುತ್ತಾಳೆ. ರಮೇಶನ ಹೆಂಡತಿ ಮನಸ್ಸಿನಲ್ಲಿ ಅಂದುಕೊಂಡಿರುತ್ತಾಳೆ, ಇವರು ಇವರ ಮುಂದಿನ ಭವಿಷ್ಯವನ್ನು ಬಗೆಯಾಗಿ ಇಟ್ಟು ಬಂದಿದ್ದಾರೆ ಎಂದು. ಬನ್ನಿ ಬನ್ನಿ, ನಿಮಗೆ ತಲೆಯಲ್ಲಿ ಸ್ವಲ್ಪವಾದರೂ ಬುದ್ಧಿಯಿದೆಯೇ? ಸಾಕ್ಷಾತ್ ದೇವರೇ ಬಂದು ಮನೆಯ ಬಾಗಿಲಿಗೆ ನಿಂತು ನಿಮಗೆ ಏನು ಬೇಕೆಂದು ಕೇಳಿ ಎಂದಾಗ ನೀವು ಏನು ಕೇಳಿಕೊಂಡಿರಿ? ಆ ಹಳೆಯದಾದ ಕೊಡಲಿ ಮತ್ತು ಹಳೆಯದಾದ ಚೇರು ಮತ್ತು ಒಂದು ಒಡೆದ ಮಡಿಕೆ ಬಗ್ಗೆ ಕೇಳಿಕೊಂಡಿದ್ದೀರಿ. ಈ ಮುರಿದು ವಸ್ತುಗಳಿಂದ ನಮ್ಮ ಹೊಟ್ಟೆ ತುಂಬುತ್ತದೆ. ನಿಮಗೆ ಸ್ವಲ್ಪವೂ ಬುದ್ಧಿಯಿಲ್ಲ. ಅದೇ ಸಮಯ ನನ್ನ ಬಳಿ ಬಂದಿದ್ದರೆ ನಾನು ನಿಮ್ಮ ತರ ಈ 3 ವರದಾನಗಳನ್ನು ಕೇಳುತ್ತಿರಲಿಲ್ಲ. ಈ ಗುಡಿಸಲನ್ನು ಅರಮನೆ ತರ ಮಾಡಿಬಿಡುತ್ತಿದ್ದೆ. ನೀನು ಚಿಂತೆ ಮಾಡಬೇಡ. ಅಚಾನಕ್ಕಾಗಿ ಬಂದ ಆಸ್ತಿ ಅಂತಸ್ತು ಕೊನೆವರೆಗೂ ಇರುವುದಿಲ್ಲ. ನಾನು ಯೋಚಿಸಿರುವುದು ಸರಿಯಾಗಿದೆ. ಆದರೆ ಇದು ಫಲ ಕೊಡಬೇಕೆಂದರೆ ಸ್ವಲ್ಪ ಸಮಯ ಬೇಕಾಗಿರುತ್ತದೆ. ಆ ಸಮಯ ಬಂದಾಗ ನಿನಗೆ ತಿಳಿಯುತ್ತದೆ. ಈಗ ಸ್ವಲ್ಪ ಶಾಂತವಾಗಿರು. ಮುಂದೆ ಬರುವ ದಿನಗಳು ತುಂಬಾ ಸುಖಕರವಾಗಿರುತ್ತವೆ. ರಮೇಶ ಅವನ ಹೆಂಡತಿಗೆ ಇಷ್ಟು ಹೇಳಿದ ನಂತರ ಅವನ ಹಳೆಯ ಕೊಡಲಿಯನ್ನು ಹಿಡಿದುಕೊಂಡು ಅವರ ಊರಿನ ಪಕ್ಕದಲ್ಲಿರುವ ಒಂದು ದೊಡ್ಡ ಕಾಡಿನ ಹತ್ತಿರ ಹೋಗುತ್ತಾನೆ. ಹೀಗೆ ತುಂಬಾ ದೂರ ನಡೆದುಕೊಂಡು ಬಂದ ನಂತರ ರಮೇಶ್ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಕುಳಿತುಕೊಂಡಿರುತ್ತಾನೆ. ಅವನಿಗೆ ಆಯಾಸವಾಗಿರುತ್ತದೆ ಮತ್ತು ಅವನಿಗೆ ಹೊಟ್ಟೆ ಹಸಿದ ಸಂಕಟವೂ ಇರುತ್ತದೆ. ಅವನಿಗೆ ಕೆಲವೊಮ್ಮೆ ಅನಿಸುತ್ತಿತ್ತು, ವರದಾನ ಕೇಳುವುದರಲ್ಲಿ ಇವನು ಏನೋ ತಪ್ಪು ಮಾಡಿದ್ದಾನೆ ಎಂದು. ಅಯ್ಯೋ ದೇವರೇ, ನನ್ನ ಹಣೆಬರಹ ಬಡತನದಲ್ಲಿಯೇ ಬರೆದಿದೆ ಅನಿಸುತ್ತೆ. ನನ್ನ ಹೆಂಡತಿ ಹೇಳುವುದು ಸರಿಯಾಗಿದೆ. ನಾನು ಈ ವರದಾನಗಳನ್ನು ಬಿಟ್ಟು ಬೇರೆ ವರದಾನಗಳನ್ನು ಕೇಳಬೇಕಿತ್ತು. ಇಷ್ಟು ದೂರ ನಡೆದುಕೊಂಡು ಬಂದೆ. ಹೊಟ್ಟೆಯೂ ಹಸಿದಿದೆ. ಸ್ವಲ್ಪವೂ ಕಟ್ಟಿಗೆ ಇನ್ನೂ ಸಿಗುತ್ತಿಲ್ಲ. ನನಗೆ ಅನಿಸುತ್ತೆ ಈ ಮರಗಳು ಕೂಡ ನನ್ನ ಬಳಿ ಆಟವಾಡುತ್ತಿದೆ ಎಂದು. ನನಗೆ ತಿಳಿಯುತ್ತಿಲ್ಲ ನನ್ನ ಈ ಮುಖವನ್ನು ತೆಗೆದುಕೊಂಡು ಮನೆಗೆ ಹೇಗೆ ಹಿಂತಿರುಗಲಿ ಎಂದು. ಮನೆಗೆ ಹೋದರೆ ಎಲ್ಲಾ ಖಾಲಿ ಪಾತ್ರೆಗಳು. ನನ್ನ ಹೆಂಡತಿ ಕೂಡ ಹಸಿವಿನಿಂದ ಕುಳಿತುಕೊಂಡಿರುತ್ತಾಳೆ. ರಮೇಶ ಹೀಗೆ ದುಃಖದಿಂದ ಮಾತನಾಡುತ್ತಾ ಕುಳಿತಿರುವಾಗ ಅಲ್ಲಿಯೊಬ್ಬ ವಿಚಿತ್ರವಾದ ಮನುಷ್ಯ ಬರುತ್ತಾನೆ. ಅವನು ನೋಡಲು ತುಂಬಾ ಭಯಾನಕವಾಗಿರುತ್ತಾನೆ. ರಮೇಶ ಅವರನ್ನು ಗಾಬರಿಯಿಂದ ನೋಡುತ್ತಿರುತ್ತಾನೆ. ಯುವಕ, ಏನು ನೀನು ಇಷ್ಟು ನೊಂದುಕೊಂಡು ಮಾತನಾಡುತ್ತಿದ್ದೀಯಾ? ನಿನ್ನನ್ನು ನೋಡಿದರೆ ನನಗೆ ತುಂಬಾ ದುಃಖವಾಗುತ್ತಿದೆ. ನನಗೆ ಅನಿಸುತ್ತೆ ನಿನ್ನ ಹೆಂಡತಿ ನಿನ್ನನ್ನು ಜಗಳ ಮಾಡಿ ಮನೆಯವರಿಗೆ ಹಾಕಿರಬಹುದು ಎಂದು. ಅಥವಾ ನೀನು ಬಡತನದಿಂದ ತುಂಬಾ ನೊಂದಿಕೊಂಡಿದ್ದೀಯಾ ಅನಿಸುತ್ತಿದೆ. ನಾನು ಈ ಕಾಡಿನಲ್ಲಿರುತ್ತೇನೆ. ನಾನು ತುಂಬಾ ಹಳೆಯ ವರ್ಷಗಳಿಂದಲೂ ನಾನು ಈ ಕಾಡಿನೊಳಗೆ ಇದ್ದೇನೆ. ಈ ಕಾಡಿನೊಳಗೆ ಯಾರು ಬರುತ್ತಾರೆ ಅವರಿಗೆ ಸಹಾಯ ಮಾಡುತ್ತೇನೆ. ನೀನು ತುಂಬಾ ದುಃಖದಲ್ಲಿದ್ದೀಯಾ ಅನಿಸುತ್ತದೆ. ನಾನು ನಿನ್ನ ಕಷ್ಟವನ್ನೆಲ್ಲ ದೂರ ಮಾಡಿಬಿಡುತ್ತೇನೆ. ಆದರೆ ನೀನು ನನ್ನ ಒಂದು ಮಾತನ್ನು ಕೇಳಬೇಕಾಗುತ್ತದೆ. ಈಗ ಹೇಳು, ನಿನ್ನ ಜೀವನವನ್ನು ಬದಲಿಸಬೇಕೇ? ಹಾಗಾದರೆ ನನ್ನ ಮಾತನ್ನು ಕೇಳಬೇಕು. ನಮಸ್ಕಾರ. ನಿಮಗೆ ಹೇಗೆ ಗೊತ್ತಾಯಿತು ನನ್ನ ಹೆಂಡತಿಯಿಂದ ನಾನು ಇಷ್ಟು ಚಿಂತೆ ಮಾಡುತ್ತಿದ್ದೇನೆ ಎಂದು? ಅದು ಹೋಗಲಿ ಬಿಡಿ. ನೀವು ಯಾಕೆ ನೋಡಲು ವಿಚಿತ್ರವಾಗಿದ್ದೀರಿ? ನನಗೆ ಯಾಕೋ ಭಯವಾಗುತ್ತಿದೆ. ನಾನು ಹಳೆಯ ಕಥೆಯಲ್ಲಿ ಕೇಳಿದ್ದೆ,
ಕಾಡಿನಲ್ಲಿ ಬಂದವರಿಗೆ ಯಾವುದೋ ಒಬ್ಬ ರಾಕ್ಷಸ ಭೇಟಿಯಾಗಿ ಮನುಷ್ಯರ ರೂಪದಲ್ಲಿ ಬಂದು ಅವರಿಗೆ ಆಸೆಗಳನ್ನು ಹುಟ್ಟಿಸಿ ಅವರ ಜೀವನವನ್ನೇ ಬಲಿ ತೆಗೆದುಕೊಳ್ಳುತ್ತಾರೆ ಎಂದು. ನಿಮ್ಮ ಬಳಿ ಮಾತನಾಡಲು ನನಗೆ ಹೆದರಿಕೆ ಬರುತ್ತಿದೆ. ಎಲ್ಲಿಯ ಕಥೆಯ ತಕ್ಕಂತೆ ನನ್ನ ಬಳಿ ಆಗುತ್ತಿದೆಯೋ ಎಂದು. ಮೊದಲು ಹೇಳಿ, ನೀವು ಯಾರು? ನೀವಿಲ್ಲಿಗೆ ಏಕೆ ಬಂದಿದ್ದೀರಾ? ಹಾ, ನೀನು ಸರಿಯಾಗಿ ಯೋಚನೆ ಮಾಡುತ್ತೀಯಾ? ನೀನು ಅಂದುಕೊಂಡಿರುವುದೆಲ್ಲ ನಿಜ. ನಾನು ಈ ಕಾಡಿನ ರಾಕ್ಷಸ. ಆದರೆ ನಾನು ನಿನಗೆ ತೊಂದರೆ ಮಾಡಲು ಬಂದಿಲ್ಲ, ನಿನ್ನ ಬಡತನವನ್ನು ಮುಕ್ತಿಗೊಳಿಸಲು ಬಂದಿದ್ದೇನೆ. ಈಗ ನನ್ನ ಬಳಿ 3 ಮೂಟೆಗಳಿವೆ. ಅದರಲ್ಲಿ ತುಂಬಾ ಬಂಗಾರಗಳಿವೆ. ಈ 3 ಮೂಟೆಗಳನ್ನು ನೀನು ತೆಗೆದುಕೊಂಡು ಹೋಗು. ನಿನ್ನ ಹೆಂಡತಿಯ ಎಲ್ಲಾ ಆಸೆಗಳನ್ನು ಈಡೇರಿಸು ಮತ್ತು ನಿಮ್ಮ ಗುಡಿಸಲು ಅರಮನೆಯಾಗಿಸು. ಆದರೆ ನನ್ನ ಒಂದು ಆಸೆಯನ್ನು ನೀನು ಈಡೇರಿಸಬೇಕು. ಇವತ್ತಿನಿಂದ 1 ವರ್ಷದ ನಂತರ ನೀನು ನನ್ನ ಲೋಕಕ್ಕೆ ಬರಬೇಕು. ನೀನು ನನ್ನ ಲೋಕಕ್ಕೆ ಬಂದು ನನ್ನ ಗುಲಾಮನಾಗಬೇಕು. 1 ವರ್ಷ ನೀನು ಎಷ್ಟು ಬೇಕೋ ಅಷ್ಟು ಸುಖಕರವಾಗಿರಬಹುದು. ಯೋಚನೆ ಮಾಡು. ರಮೇಶನಿಗೆ ಗೊತ್ತಿತ್ತು ಈ ರಾಕ್ಷಸ ಬಲೆಯಲ್ಲಿ ಬೀಳಿಸಿಕೊಳ್ಳುತ್ತಿದ್ದಾನೆ ಎಂದು. ಆದರೆ ಅವನು ಮನೆಯತ್ತ ಯೋಚಿಸುತ್ತಾನೆ. ಅವನ ಹೆಂಡತಿ ಬಡತನದಲ್ಲಿ ಕೊರಗುತ್ತಿರುವುದನ್ನು ಅವನ ಕೈಯಲ್ಲಿ ನೋಡಲಾಗುತ್ತಿರಲಿಲ್ಲ. ಅವನು ಮನಸ್ಸಿನಲ್ಲಿ ಏನು ಯೋಚಿಸಿಕೊಳ್ಳುತ್ತಿರುತ್ತಾನೆ ಎಂದರೆ, ಈಗ ಹೇಗಾದರೂ ಮಾಡಿ ಆ ಧನವನ್ನು ಮನೆಗೆ ತೆಗೆದುಕೊಂಡು ಹೋಗಬೇಕು. ನಂತರ ಈ ರಾಕ್ಷಸ ಹೇಳಿದ ಸವಾಲನ್ನು ನಾನು ಈಡೇರಿಸಬಾರದು ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿರುತ್ತಾನೆ. ನೀವು ಹೇಳುತ್ತಿರುವುದು ಸರಿಯಾಗಿದೆ. ನಾನು ಇದಕ್ಕೆ ಒಪ್ಪಿಕೊಂಡರೆ ನನ್ನ ಹೆಂಡತಿ ಮಕ್ಕಳನ್ನು 1 ವರ್ಷವಾದರೂ ಸುಖಕರವಾಗಿ ನೋಡಿಕೊಳ್ಳಬಹುದು. ಆದರೆ 1 ವರ್ಷ ಬಿಟ್ಟು ನೀವು ನನ್ನ ಬಳಿ ಬಂದರೆ ನಾನು ಹೆಂಡತಿ ಮಕ್ಕಳನ್ನು ಬಿಟ್ಟು ಬರುವುದು ಸ್ವಲ್ಪ ಕಷ್ಟವಾಗುತ್ತದೆ. ಮುಂದೆ ಆಗಿದ್ದು ನೋಡಿದರಾಯಿತು. ಈಗ ನನಗೆ ಆ ಬಂಗಾರವನ್ನು ಕೊಡಿ. ಈಗ ನನ್ನ ಬಡತನವನ್ನಾದರೂ ದೂರ ಮಾಡಿಕೊಳ್ಳುತ್ತೇನೆ. 1 ವರ್ಷದ ನಂತರ ನಾನು ನಿಮ್ಮೊಂದಿಗೆ ಬರುತ್ತೇನೆ. ನೀನು ತುಂಬಾ ಒಳ್ಳೆಯವನು. ತೆಗೆದುಕೋ ಈ ಬಂಗಾರವನ್ನು. ನೀನು 7 ಜನ್ಮ ಕುಳಿತುಕೊಂಡು ತಿಂದರೂ ಕೂಡ ಇದು ಖಾಲಿಯಾಗುವುದಿಲ್ಲ. ಈಗ ಎಲ್ಲಾ ದಿನವನ್ನೂ ಸುಖಕರವಾಗಿ ಕಳಿ. ಆದರೆ ಒಂದು ನೆನಪಿಟ್ಟುಕೋ, ನಾನು ಇದೇ ದಿನದಿಂದ ಮುಂದೆ 1 ವರ್ಷದ ನಂತರ ನಿನ್ನನ್ನು ಕರೆದುಕೊಂಡು ಹೋಗಲು ಬರುತ್ತೇನೆ. ನನ್ನಿಂದ ನೀನು ಬಚಾವಾಗಲು ಪ್ರಯತ್ನಿಸಿದರೆ ನನ್ನ ಕೋಪದಿಂದ ನಿಮ್ಮ ಇಡೀ ಊರಲ್ಲೂ ಸುಟ್ಟು ಭಸ್ಮ ಮಾಡುತ್ತೇನೆ. ಈಗ ಏನೂ ಯೋಚಿಸದೆ ಈ ಧನವನ್ನು ತೆಗೆದುಕೊಂಡು ಮನೆಗೆ ಹೋಗು. ನಾನು 1 ವರ್ಷ ಕಳೆದ ನಂತರ ಬರುತ್ತೇನೆ. ರಮೇಶ ಭಾರವಾದ ಮನಸ್ಸಿನೊಂದಿಗೆ ಭಾರವಾದ ಚಿನ್ನವನ್ನು ತೆಗೆದುಕೊಂಡು ಮನೆಗೆ ತಲುಪಿರುತ್ತಾನೆ. ಅವನು ಅವನ ಹೆಂಡತಿಗೆ ತಿನ್ನಲು ಹಣ್ಣು ಹಂಪಲ ತೆಗೆದುಕೊಂಡು ಹೋಗಿರುತ್ತಾನೆ. ನೋಡು, ನಾನು ಇಲ್ಲಿ ಮಾರುಕಟ್ಟೆಗೆ ಹೋಗಿ ಹಣ್ಣು ಹಂಪಲ ಮತ್ತು ತುಂಬಾ ಬಂಗಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇನ್ನು ಮೇಲಿಂದ ನೀನು ಈ ಹರಿದ ಬಟ್ಟೆಯನ್ನು ಉಡುವುದು ನಿಲ್ಲಿಸು. ಈ ಮನೆಯನ್ನು ತೆಗೆದು ನಾವು ಅರಮನೆಯನ್ನು ಕಟ್ಟಿಸಿಬಿಡೋಣ. ಇನ್ನು ಮೇಲಿಂದ ನಾವು ಯಾವುದೇ ತರಹದ ಬಡತನದ ಜೀವನವನ್ನು ಅನುಭವಿಸಬೇಕಾಗಿಲ್ಲ. ಯಾಕೆಂದರೆ ನಿನ್ನ ಗಂಡನಾದ ನಾನು ಒಂದು ಒಳ್ಳೆಯ ಉಪಾಯದೊಂದಿಗೆ ಇವತ್ತು ಮನೆಗೆ ಬಂದಿದ್ದೆ. ಅಯ್ಯೋ, ಏನಿದು? ನಿನ್ನೆ ಆದರೂ ನಿಮ್ಮ ಬಳಿ ಏನೂ ಇದ್ದಿಲ್ಲ. ಈಗ ಅಚಾನಕ್ಕಾಗಿ ಇಷ್ಟೊಂದು ಹಣ ಎಲ್ಲಿಂದ ಬಂತು? ನೀವು ಈ ಹಣದ ಸಲುವಾಗಿ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಿಲ್ಲ ಅಲ್ಲವೇ? ಮತ್ತು ಯಾವುದೇ ದರೋಡೆನೂ ಮಾಡಿಲ್ಲ ಅಲ್ಲವೇ? ಈ ಹಣದಿಂದ ನಮಗೆ ಮುಂದೆ ತೊಂದರೆಯಾಗುವುದಿಲ್ಲ ಅಲ್ಲವೇ? ನನಗೆ ನಿಮ್ಮನ್ನು ನೋಡಿದರೆ ಖುಷಿಯಿಂದ ಇರುವ ಹಾಗೆ ಅನಿಸುತ್ತಿಲ್ಲ. ನೀವು ಯಾವುದೋ ಸಂಕಟದಲ್ಲಿ ಇದ್ದೀರಾ ಎಂದು ನನಗೆ ಅನಿಸುತ್ತಿದೆ. ಯಾಕೆ? ಏನಾಯಿತು ಹೇಳಿ? ನನಗೆ ತುಂಬಾ ಭಯವಾಗುತ್ತಿದೆ. ನೀನು ತುಂಬಾ ಸವಾಲುಗಳನ್ನು ಕೇಳುತ್ತೀಯಾ? ನಾನು ಯಾವುದೇ ತರಹದ ಕೆಟ್ಟ ರೀತಿಯಿಂದ ತಂದಿಲ್ಲ. ನನಗೆ ಕಾಡಿನಲ್ಲಿ ಮಹಾರಾಜನು ಸಿಕ್ಕಿದರು. ಅವರು ನನಗೆ ಇದೆಲ್ಲವನ್ನು ಕೊಟ್ಟರು ಮತ್ತು 1 ವರ್ಷ ಬಿಟ್ಟು ಅವರ ಅರಮನೆಯಲ್ಲಿ ಕೆಲಸಕ್ಕೆ ಕರೆದಿದ್ದಾರೆ. ಈಗ 1 ವರ್ಷ ನಾವು ಎಷ್ಟು ಬೇಕಾದರೂ ಹಣವನ್ನು ಖರ್ಚು ಮಾಡಬಹುದು. ಮುಂದೆ ಬರುವ ದಿನಗಳಲ್ಲಿ ನಾವು ಎಷ್ಟು ಸಾಹುಕಾರರಾಗ್ತೇವೆ ಎಂದರೆ ನಾವು ಕನಸಿನಲ್ಲಿ ಕೂಡ ಯೋಚನೆ ಮಾಡಿರುವುದಿಲ್ಲ. ಅಷ್ಟು ಸಾಹುಕಾರರಾಗ್ತೇವೆ. ಭವಿಷ್ಯದಲ್ಲಿ ಆಗುವುದನ್ನು ಈಗ ಯೋಚನೆ ಮಾಡಿದರೆ ನಡೆಯುವುದಿಲ್ಲ. ಈಗ ನಾವು ಈ ಸಂಪತ್ತಿನ ಸುಖವನ್ನು ಅನುಭವಿಸೋಣ. ಮುಂದೇನಾಗುತ್ತೆ ನೋಡಿದರಾಯಿತು. ರಮೇಶನ ಹೆಂಡತಿ ಖುಷಿಯಾಗಿದ್ದಳು. ಆದರೆ ಅವರ ಮನಸ್ಸಿನಲ್ಲಿ ಸ್ವಲ್ಪ ಭಯವಿತ್ತು. ಮುಂದೆ ನನ್ನ ಗಂಡನಿಗೆ ಏನಾದರೂ ತೊಂದರೆಯಾಗುತ್ತದೆಯೋ ಎಂದು. ನೋಡತಿದ್ದಂತೆಯೇ 1 ವರ್ಷ ಕಳೆದು ಹೋಯಿತು. ಏನ್ರಿ, ಇದು ವರ್ಷದ ಕೊನೆಯ ದಿನವಿದೆ. ನೀವು ಬೆಳಿಗ್ಗೆಯಿಂದ ಹುಚ್ಚರಾಗಿ ಆ ಕೊಡಲಿ ನೋಡುತ್ತಾ ಕುಳಿತಿದ್ದೀರಿ. ನಮ್ಮ ಬಳಿ ಈಗ ಆಸ್ತಿ ಅಂತಸ್ತು ಎಲ್ಲವೂ ಇದೆ. ಆದರೂ ಕೂಡ ನೀವೀ ಮುರಿದು ಕೊಡಲಿ ಒಡೆದ ಮಡಿಕೆಯನ್ನು ಇಷ್ಟು ದಿನ ಯಾಕೆ ಇಟ್ಟುಕೊಂಡಿದ್ದೀರಿ? ನಿಮಗೆ ಸವಾಲು ಕೊಟ್ಟ ರಾಜ ಯಾರು? ಇಲ್ಲಿ ಏನು ನಡೆಯುತ್ತಿದೆ ದಯವಿಟ್ಟು ನನಗೆ ಹೇಳಿ. ನನಗೆ ಅನಿಸುತ್ತೆ ನಿಮಗೆ ಏನೋ ತೊಂದರೆ ಬರಲಿದೆ ಎಂದು. ನಮಗೆ ಆಸ್ತಿ ಅಂತಸ್ತಿನ ಆಸೆ ತೋರಿಸಿ ನಿಮ್ಮನ್ನು ಬಲಿ ತೆಗೆದುಕೊಂಡರೆ ಏನು ಮಾಡೋದು? ನನಗೆ ನೀವು ಮುಖ್ಯ. ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲವೇ?
ಇಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ದಯವಿಟ್ಟು ಹೇಳಿ. ನೀನು ಯಾಕೆ ಇಷ್ಟು ಗಾಬರಿಯಾಗುತ್ತಿದ್ದೀಯಾ? ಆಯಿತು, ನಾನು ಎಲ್ಲವನ್ನೂ ಹೇಳುತ್ತೇನೆ. ನಾವು ಇಷ್ಟು ದಿನ ಸುಖಕರವಾಗಿದ್ದ ಆ ಧನ ನಮಗೆ ಯಾರೂ ಕೂಡ ಉಚಿತವಾಗಿ ಕೊಟ್ಟಿಲ್ಲ. ಆ ಧನದ ಸಲುವಾಗಿ ನಾನು ನನ್ನ ಜೀವನವನ್ನೇ ಬಲಿಯಾಗಿಟ್ಟಿದ್ದೇನೆ. ಆದರೆ ಹೆದರಬೇಡ, ನಾನು ಅವತ್ತು ಆ ಗುರುಗಳ ಹತ್ತಿರ ಪಡೆದುಕೊಂಡ 3 ವರದಾನಗಳು ಇಂದು ಕೆಲಸಕ್ಕೆ ಬರಲಿದೆ. ಇವತ್ತು ಆ ಅತಿಥಿ ಹೊರಗೆ ಬಂದರೆ ನಾನು ಅಷ್ಟೇ ಹೊರಗೆ ಹೋಗುತ್ತೇನೆ. ಆದರೆ ಏನೇ ಆದರೂ ಕೂಡ ನೀನು ಹೊರಗೆ ಬರಬಾರದು. ನನ್ನ ಮೇಲೆ ನಂಬಿಕೆ ಇಡು ಮತ್ತು ಅವತ್ತು ಮನುಷ್ಯನ ರೂಪದಲ್ಲಿ ಬಂದ ಒಬ್ಬ ರಾಕ್ಷಸ ಇವತ್ತು ಅವನ ನಿಜವಾದ ರೂಪದಲ್ಲಿ ಅವನ ಮನೆಗೆ ಮುಂದೆ ಬರುತ್ತಾನೆ. ಹಾ, ಹೇ ಮನುಷ್ಯ, ನೀನು ಈಗ 1 ವರ್ಷವನ್ನು ಕಳೆದುಕೊಂಡಿದ್ದೀಯಾ? ನಾನು ಕೊಟ್ಟ ಎಲ್ಲ ಸುಖ ಸಂಪತ್ತನ್ನು ನೀನು ಉಪಯೋಗಿಸಿಕೊಂಡಿದ್ದೀಯಾ? ಈಗ ನನ್ನ ಸಮಯ ಬಂದಿದೆ. ಬಾ, ಈಗ ನಿನ್ನ ಕೊಡಲಿಯನ್ನು ತೆಗೆದುಕೊಂಡು ನಾನು ಹೇಳಿದ ಹಾಗೆ ನನ್ನ ಲೋಕಕ್ಕೆ ಬಾ. ಈಗ ನಿನ್ನ ಸಮಯ ಎಲ್ಲವೂ ಮುಗಿದಿದೆ. ಬಾ, ತಡಮಾಡದೆ ಬಾ. ನೀನು ಅನಂತ ಕಾಲದವರೆಗೂ ನನ್ನ ಗುಲಾಮನಾಗಿರಬೇಕು. ನೀನು ಒಪ್ಪಿಕೊಂಡಿರುವ ಹಾಗೆ ನನ್ನ ಬಳಿ ಬಾ. ಹೋಗಿ ನಿನ್ನ ಹೆಂಡತಿಗೆ ಹೇಳಿ ಬಾ, ನಾನು ಈಗ ಹೋಗಿ ಬರುತ್ತೇನೆ ಎಂದು. ನೀನು ಬರದೇ ಇದ್ದರೆ ನಾನು ನಿನ್ನನ್ನು ಹಿಡಿದುಕೊಂಡು ಹೋಗುತ್ತೇನೆ. ಈಗಲೇ ನಿನ್ನ ಹೆಂಡತಿಗೆ ಹೇಳಿ ಬಾ. ನೀನು ಮತ್ತೆ ಅವರ ಮುಖವನ್ನು ಯಾವಾಗಲೂ ನೋಡಲು ಸಾಧ್ಯವಿಲ್ಲ. ನಮಸ್ಕಾರ ಮಾಲೀಕರೇ, ನಾನು ನಿಮ್ಮ ಮಾತಿನಂತೆ ನಡೆದುಕೊಳ್ಳುತ್ತೇನೆ. ನಿಮ್ಮ ಮಾತನ್ನು ನಾನು ತಪ್ಪುವುದಿಲ್ಲ. ನಾನು ನಿಮ್ಮೊಂದಿಗೆ ಬರಲು ಸಿದ್ಧವಾಗಿದ್ದೇನೆ. ಆದರೆ ನನಗೆ ಇನ್ನೂ ಒಂದು ಕೆಲಸ ಮಾಡಿಕೊಡಬೇಕು. ದಯವಿಟ್ಟು ನಾನು ಹೋದ ನಂತರ ನನ್ನ ಮಕ್ಕಳು ಈ ಚಳಿಯಲ್ಲಿ ಮಲಗಿಕೊಳ್ಳಬಾರದೆಂದು ನಾನು ಸ್ವಲ್ಪ ಕಟ್ಟಿಗೆಯನ್ನು ಕೂಡಿಯಿಟ್ಟಿದ್ದೇನೆ. ಇನ್ನೂ ಸ್ವಲ್ಪ ಕಟ್ಟಿಗೆ ಕಡಿಯುವುದಿದೆ. ನೀವು ಮನಸ್ಸು ಮಾಡಿದರೆ ನಿಮ್ಮ ದಿವ್ಯಶಕ್ತಿಯಿಂದ ಈ ಕಟ್ಟಿಗೆಗಳನ್ನು ಕಡಿಯಬಹುದೇ? ಎಂಥ ಮನುಷ್ಯರು ನೀವು! ನನ್ನ ಜೊತೆ ಬರುವ ಸಮಯದಲ್ಲೂ ಕಟ್ಟಿಗೆ ಚಿಂತೆಯಾಗಿದೆ. ಈಗ ನೋಡು, ನಿನ್ನ ಕೊಡಲಿಯನ್ನು ತೆಗೆದುಕೊಂಡು ಎಲ್ಲವನ್ನು ರಾಕ್ಷಸ ರಮೇಶನ ಈ ಮಾಯಾವಿ ಕೊಡಲಿಯನ್ನು ತೆಗೆದುಕೊಂಡು ಕಟ್ಟಿಯನ್ನು ಕಡಿಯುವುದಕ್ಕೆ ಮುಂದಾಗುತ್ತಾನೆ. ನೋಡು, ಈಗ 1 2 ಅಯ್ಯಯ್ಯೋ, ಏನಿದು? ನಾನು ಈ ಕೊಡಲಿಯನ್ನು ಬಿಡಬೇಕೆಂದರೆ ನನ್ನ ಕೈಯಲ್ಲಾಗುತ್ತಿಲ್ಲ. ಇದು ನನ್ನ ಕೈಗೆ ಅಂಟಿಕೊಂಡಂತಾಗಿದೆ. ನನ್ನ ಶರೀರವು ನನ್ನ ಮಾತನ್ನು ಕೇಳುತ್ತಿಲ್ಲ. ಇಲ್ಲಿ ಏನು ನಡೆಯುತ್ತಿದೆ? ನಾನು ನಿಲ್ಲಿಸಬೇಕೆಂದರೂ ಇದು ನಿಲ್ಲುತ್ತಿಲ್ಲ. ಕಟ್ಟಿಗೆ ಕಡಿಯುವನೆ, ಇದು ಯಾವ ಜಾದು ಉಪಯೋಗಿಸಿದ್ದೀಯಾ? ಇದನ್ನು ನಿಲ್ಲಿಸು ಹೇಳು. ಇಲ್ಲವಾದರೆ ಈ ಇಡೀ ಊರನ್ನೇ ಭಸ್ಮ. ಹಾ, ಏನು ಮಾಲೀಕರೇ, ನಿಮಗೆ ಇಷ್ಟು ಆಯಾಸವಾಗಿದೆ? ಇದು ಮಾಯಾವಿ ಕೊಡಲಿ. ಇದನ್ನು ಯಾರಾದರೂ ಮುಟ್ಟಿದರೆ ನನ್ನ ಅನುಮತಿ ಇಲ್ಲದೆ ಅವರು ನಿಲ್ಲಿಸಲು ಆಗುವುದಿಲ್ಲ. ಏನನ್ನುತ್ತಿದ್ದೀರಿ? ಇದು ಮಕ್ಕಳ ಆಟವೇ? ಹಾಗಾದರೆ ಇನ್ನೂ ತುಂಬಾ ಕಟ್ಟಿಗೆ ಕಡಿಯುವುದಿದೆ. ಕೆಲಸವನ್ನು ಜಲ್ದಿ ಮುಗಿಸಿ. ನನಗೆ ಈಗ ನಿದ್ದೆ. ಅಯ್ಯೋ ಮಗನೇ, ದಯವಿಟ್ಟು ನನ್ನನ್ನು ಇಲ್ಲಿಂದ ಮುಕ್ತಿಗೊಳಿಸು. ನನಗೆ ತುಂಬ ಆಯಾಸವಾಗಿದೆ. ನನ್ನ ಕೈಗಳು ಕಿತ್ತು ಬರುವ ಹಾಗಿದೆ. ನಾನು ನಿನಗೆ ಕ್ಷಮೆ ಕೇಳುತ್ತೇನೆ. ನಾನು ಈಗಲೇ ನಿನ್ನನ್ನು ಕರೆದುಕೊಂಡು ಹೋಗುವುದಿಲ್ಲ. ನಿನಗೆ ಇನ್ನೂ 1 ವರ್ಷಗಳ ಕಾಲ ಅವಕಾಶ ಕೊಡುತ್ತೇನೆ ಮತ್ತು ನಿನಗೆ 3 ಚಿನ್ನದ ಮೂಟೆಗಳನ್ನು ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಮುಕ್ತಿಗೊಳಿಸು. ಏನು? 1 ವರ್ಷ? ಇಲ್ಲ, ನನಗೆ 2 ವರ್ಷ ಸಮಯ ಕೊಡು. ಮತ್ತೆ 5 ಮೂಟೆ ಚಿನ್ನದ ಚೀಲಗಳನ್ನು ಕೊಡು. ನನಗೆ 3 ಮೂಟೆಗಳು ಸಾಲುವುದಿಲ್ಲ. 5 ಮೂಟೆಗಳಿದ್ದರೆ ಆರಾಮವಾಗಿ ಬದುಕಬಹುದು. ನನ್ನಿಂದ ಇದಾಗುತ್ತಿಲ್ಲ. ಆಯಿತು, ನೀನು ಹೇಳಿದಂತಾಗಲಿ. ಇಲ್ಲಿವೆ ನೋಡು ನಿನ್ನ 5 ಮೂಟೆ ಚಿನ್ನ. ದಯವಿಟ್ಟು ನನ್ನನ್ನು ಮುಕ್ತಿಗೊಳಿಸು. ಈಗ ನನಗೆ ತುಂಬ ಆಯಾಸವಾಗಿದೆ. ಆಯಿತು, ನಾನು ನಿನಗೆ ಮುಕ್ತಿಗೊಳಿಸುತ್ತೇನೆ. ಆದರೆ ನನಗೆ ಸ್ವಲ್ಪ ಸಮಯ ಕೊಡು. ನನಗೆ ಮನೆಯೊಳಗೆ ಸ್ವಲ್ಪ ಕೆಲಸವಿದೆ. ಈಗಲೇ ಹೋಗಿ ಬರುತ್ತೇನೆ. ಆಯಿತು, ನಿನ್ನ ಇಚ್ಛೆಯಂತಾಗಲಿ. ದಯವಿಟ್ಟು ವೇಗವಾಗಿ ಹೋಗಿ, ವೇಗವಾಗಿ ಬಾ. ರಮೇಶ್ ರಾಕ್ಷಸ ಹೀಗೆ ಹೇಳಿದಂತೆಯೇ ಮನೆಯೊಳಗೆ ಅವನ ಹೆಂಡತಿಯ ಜೊತೆ ಮಾತನಾಡಲು ಒಳಗೆ ಹೋಗುತ್ತಾನೆ. ಒಳಗೆ ಹೋಗಿ ಅವನು ಕುಳಿತುಕೊಂಡ ತಕ್ಷಣವೇ ಅವನ ಹೆಂಡತಿ ಹೀಗೆ ರೀ, ನಿಮಗೆ ಏನೂ ಆಗಿಲ್ಲ ತಾನೆ? ನಾನು ಏನಾದರೂ ತೊಂದರೆಯಾಗುತ್ತದೆ ಎಂದು ತುಂಬಾ ಭಯಪಡುತ್ತಿದ್ದೆ. ಹೊರಗೆ ನಡೆದಿದ್ದು ನಾನು ಎಲ್ಲವನ್ನೂ ಕೇಳಿಸಿಕೊಂಡೆ. ನೀವು ಯಾವುದೇ ಕಾರಣಕ್ಕೂ ಆ ರಾಕ್ಷಸನನ್ನು ಬಿಡುಗಡೆ ಮಾಡಬೇಡಿ. ಅಕಸ್ಮಾತಾಗಿ ನೀವೇನಾದರೂ ಅವನನ್ನು ಬಿಡುಗಡೆ ಮಾಡಿದರೆ ಅವನು ನಿಮ್ಮನ್ನು ಎಳೆದುಕೊಂಡು ಹೋಗುತ್ತಾನೆ. ಅದು ನಾನು ಅವನಿಗೆ ಮಾತನ್ನು ಕೊಟ್ಟು ಬಂದಿದ್ದೇನೆ. ನಾನು ಅವನನ್ನು ಬಿಡುಗಡೆ ಮಾಡಲೇ. ಅಯ್ಯೋ ರೀ, ಅವನು ಮನುಷ್ಯನಲ್ಲ, ಅವನು ರಾಕ್ಷಸನು. ನೀವೇನಾದರೂ ಅವನನ್ನು ಬಿಡುಗಡೆ ಮಾಡಿದರೆ ಅವನಿಗೆ ತುಂಬಾ ಕೋಪ ಬಂದಿದೆ. ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನನ್ನತ್ರ ಒಂದು ಉಪಾಯವಿದೆ. ಅದು ಏನದು ಉಪಾಯ? ರೀ, ಆ ರಾಕ್ಷಸನನ್ನು ನೀವು ಹೇಗಾದರೂ ಮಾಡಿ ಮುಕ್ತಿಗೊಳಿಸದೆ ಮಾಯವಾಗಿಸಿಬಿಡಿ. ಅದು ಹೇಗೆ ಸಾಧ್ಯ? ನನ್ನತ್ರ ಯಾವುದೇ ಜಾದು ಉಳಿದಿಲ್ಲ. ನಾನು ಹೇಗೆ ಅವನನ್ನು ಮಾಯ ಮಾಡಲಿ? ರೀ, ಅದಕ್ಕೂ ಕೂಡ ನನ್ನತ್ರ ಉಪಾಯವಿದೆ. ಈಗ ರಾಕ್ಷಸನಿಗೆ ಮುಕ್ತಿಗೊಳಿಸಬೇಕಾಗಿದೆ. ಅವನು ನಿಮ್ಮ ಮಾತನ್ನು ಕೇಳಿಯೇ ಕೇಳುತ್ತಾನೆ. ಅವನತ್ರ ಹೋಗಿ ಹೇಳಿ, ನಾನು ನಿನ್ನನ್ನು ಮುಕ್ತಿಗೊಳಿಸುತ್ತೇನೆ. ಆದರೆ ನನಗೆ ಒಂದು ವರದಾನವನ್ನು ನೀಡು.
ಎಂದು ಕೇಳಿ. ಆಗ ರಾಕ್ಷಸ ನಿಮ್ಮ ಮಾತನ್ನು ಕೇಳಿಯೇ ಕೇಳುತ್ತಾನೆ. ಅವನು ಒಂದು ವರದಾನವನ್ನು ಕೊಟ್ಟರೆ ಆ ಕೊಡಲಿಯೊಂದಿಗೆ ಅವನನ್ನು ರಮೇಶ ಅವನ ಹೆಂಡತಿಯ ಮಾತಿನಂತೆ ಹೊರಗೆ ಬಂದು ರಾಕ್ಷಸನ ಹತ್ತಿರ ಅವನ ಹೆಂಡತಿ ಹೇಳಿದ ಹಾಗೆ ಕೇಳಿರುತ್ತಾರೆ. ಅಯ್ಯೋ, ಏನಿದು, ಮತ್ತೊಂದು ವರದಾನವೇ? ನನಗೆ ನೀನು ಮೋಸ ಮಾಡುವುದಿಲ್ಲ ಅಲ್ಲವೇ? ಇಲ್ಲ ಇಲ್ಲ ಮಾಲೀಕರೇ, ನೀವು ಒಂದು ವರದಾನವನ್ನು ಕೊಟ್ಟರೆ ಸಾಕು, ಮತ್ತೆ ನನಗೆ ಏನು ಬೇಡ. ನಾನು ನಿಮ್ಮೊಂದಿಗೆ ಬರುತ್ತೇನೆ. ಆಯಿತು, ನಿನಗೆ ಒಂದು ವರದಾನವನ್ನು ನೀಡಿದ್ದೇನೆ. ಆ ವರದಾನವನ್ನು ಉಪಯೋಗಿಸಿ ನನ್ನನ್ನು ಇಲ್ಲಿಂದ ಮುಕ್ತಿ ಮಾಡು. ರಾಕ್ಷಸ ರಮೇಶನಿಗೆ ಒಂದು ವರದಾನವನ್ನು ಕೊಟ್ಟ ಕೂಡಲೇ ರಮೇಶ ರಾಕ್ಷಸನನ್ನು ಕೊಡಲಿಯೊಂದಿಗೆ ಮಾಯ ಮಾಡಿಬಿಡುತ್ತಾನೆ. ಆಗ ರಮೇಶನ ಹೆಂಡತಿ ಹೊರಗೆ ಬಂದು ಅವನಿಗೆ ಹೀಗೆ ರೀ, ನಮ್ಮ ಹಣೆಬರಹ ಚೆನ್ನಾಗಿಯೇ ಇದೆ. ನಾವು ಸ್ವಲ್ಪ ಏನಾದರೂ ಎಡವಟ್ಟು ಮಾಡಿದರೆ ನಮ್ಮ ಜೀವನವನ್ನೇ ಬಲಿಕೊಡಬೇಕಾಗಿತ್ತು. ಆದರೆ ದೇವರ ಇಚ್ಛೆಯಿಂದ ನಾವು ಯಾವುದೇ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಳ್ಳಲಿಲ್ಲ. ಈ ಕಥೆಯಿಂದ ಏನು ತಿಳಿಯುತ್ತದೆ ಎಂದರೆ, ನಮಗೆ ಕಷ್ಟವಿದ್ದಾಗ ಹಿಂದೆ ಮುಂದೆ ಯೋಚನೆ ಮಾಡದೆ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬಾರದು. ಅದು ನಮ್ಮ ಜೀವನವೇ ಬಲಿಯಾಗಿ ತೆಗೆದುಕೊಳ್ಳಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಾಮೆಂಟ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.